ಶರಣ ಬಂಧುಗಳೇ, ತಾಯಂದಿರು, ಮಾಧ್ಯಮದ ಸ್ನೇಹಿತರೆ, ಹಿಂದಿನ ಪೂಜ್ಯರು ಲಿಂಗೈಕ್ಯರಾದ ನಂತರ ಶ್ರೀಮಠಕ್ಕೆ ಪೂಜ್ಯರನ್ನ ತರಬೇಕು, ಯೋಗ್ಯರಾದವರನ್ನ ತರಬೇಕು ಅಂತಕ್ಕಂಥ ಭಕ್ತರ ಅಪೇಕ್ಷೆ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಆ ಹಾನಗಲ್ಲ ಗುರುಕುಮಾರೇಶನ ಅಪೇಕ್ಷೆ ಘಟದಿಂದ ಮಠ ದೊಡ್ಡದಾಗಬೇಕು ಅಂತಕ್ಕಂಥ ಹಾನಗಲ್ಲ ಗುರುಕುಮಾರೇಶ್ವರ ಆದೇಶ. ಯಾವುದೇ ಮಠದ ಆಸ್ತಿ, ಮಠಕ್ಕೆ ಇರತಕ್ಕಂಥ ಜಮೀನು, ಮಠಕ್ಕೆ ಇರತಕ್ಕಂಥ ಬಂಗಾರದಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಮಠಕ್ಕೆ ಬರತಕ್ಕಂಥ ಗುರುವಿನಿಂದ ಆ ಮಠ ದೊಡ್ಡದಾಗಿ ಬೆಳೀತದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತು ಬಂದಿರತಕ್ಕಂಥ ಶಿವಪ್ರಸಾದ್ ದೇವರು ವಯಸ್ಸಿನಿಂದ ಬಹಳ ಚಿಕ್ಕವರು. ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ದ್ವಂದ್ವ ನಿಲುವುಗಳು, ನಮ್ಮಲ್ಲಿರ್ತಕ್ಕಂಥ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹಿತ ಸಮಾಜ ಒಟ್ಟಾಗಿ ಒಂದಾಗಿ ಪೂಜ್ಯ ಶಿವಪ್ರಸಾದ್ ದೇವರನ್ನು ತರಬೇಕು ಅಂತಕ್ಕಂಥ ಅಪೇಕ್ಷೆ ಚಿಂತನೆಯ ಭಕ್ತರದು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಹಾನಗಲ್ಲ ಗುರುಕುಮಾರೇಶನ ಅಪೇಕ್ಷೆ ಅದು ಪೂರ್ತಿಯಾಗಿದೆ, ನಮ್ಮ ಮನಸ್ಸು ತುಂಬಿ ಬಂದಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, 12ನೇ ಶತಮಾನದಲ್ಲಿ ಆಗಿ ಹೋದ ಅಣ್ಣ ಬಸವಣ್ಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತದ ಕೇಡ ನೋಡಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ ಅಣ್ಣ ಬಸವಣ್ಣ ಜ್ಞಾನದ ದೀಪವನ್ನು ಹಚ್ಚಿದ್ರೆ ಸಮಾಜ ಉದ್ಧಾರ ಆಗ್ತದೆ ಅಂತಕ್ಕಂಥ ಹಿನ್ನೆಲೆ ಬಂದಿರತಕ್ಕಂಥ ಶಿವಪ್ರಸಾದ್ ದೇವರು ಮಠದಲ್ಲಿ ಕೂಡಲಿಲ್ಲ. ಲಿಂಗ ಪೂಜೆಯನ್ನ ಎಷ್ಟು ಹೊತ್ತು ಮಾಡಿದ್ರು ಅನ್ನೋದಕ್ಕಿಂತಲೂ ಜನರ ಬಡವರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶಿವಪ್ರಸಾದ್ ದೇವರು ಅಂತಕ್ಕಂಥ ಮಾತನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದಿನ ಅಲ್ಲಮ ಪ್ರಭು ಮಹಾಸ್ವಾಮಿಗಳಾಗಲಿ, ಸಿದ್ದಪ್ರಭು ಮಹಾಸ್ವಾಮಿಗಳಾಗಲಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಈ ನಾಡಿಗೆ ನೀಡಿದವರು. ಸಿದ್ದಪ್ರಭು ಮಹಾಸ್ವಾಮಿಗಳು ತಮ್ಮ ಕಾಯಕದಿಂದ, ಕೃಷಿಯಿಂದ ಜನರ ಮನಸ್ಸನ್ನು ಗೆದ್ದವರು. ಅಲ್ಲಮ ಪ್ರಭು ಮಹಾಸ್ವಾಮಿಗಳು ತಮ್ಮ ಕನ್ನಡ ತೇರನ್ನು ಎಳೆಯುವುದರ ಮೂಲಕ ಈ ನಾಡಿನಲ್ಲಿ ಮಠವನ್ನು ಪ್ರವಾಸ ಮಾಡುವುದರ ಮೂಲಕ ಬಸವಣ್ಣನ ವಿಚಾರಧಾರೆಯನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾನಗಲ್ಲ ಗುರುಕುಮಾರೇಶನ ಅಪೇಕ್ಷೆ 19ನೇ ಶತಮಾನದ ಆದಿ ಭಾಗದಲ್ಲಿ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸಮಾಜ ಅದು ಮುಂದುವರೆದ ಸಮಾಜ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಅರಿತಂತ ಗುರುಕುಮಾರೇಶ್ವರರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಥಮ ನಿರ್ಣಯದಂತೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಲಿಕ್ಕೆ ಕಾರಣೀಭೂತರು ಹಾನಗಲ್ಲ ಗುರುಕುಮಾರೇಶ್ವರರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶಿವಪ್ರಸಾದ್ ದೇವರು ಬಸವಣ್ಣನವರ ವಿಚಾರಧಾರೆಯನ್ನ ಬಸವ ಪುರಾಣದ ಮೂಲಕ ಮನೆ ಮನೆಗೆ ತಲುಪಿಸುವಂತಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಸವ ಪುರಾಣ ಜೊತೆಗೆ ತನುಮಣ ದನಗಳಿಂದ ಮಾತೆಯರು, ನಮ್ಮ ತಾಯಂದಿರು, ನಮ್ಮಲ್ಲಿರ್ತಕ್ಕಂಥ ಯುವಕರು ಶ್ರೀಮಠಕ್ಕೆ ತಮ್ಮನ್ನು ತಾವು ಜೋಡಿಸಿಕೊಳ್ಳೋದ್ರ ಮೂಲಕ ಸಮಾಜವನ್ನು ಕಟ್ಟುವತಕ್ಕಂಥ ಕೆಲಸವನ್ನು ಮಾಡೋಣ. ಒಂದು ಕಿವಿಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ, ಲಕ್ಷ ರೂಪಾಯಿಗಳು ಕೊಟ್ಟವರಿಗಿಂತಲೂ 10 ರೂಪಾಯಿ ಕೊಡ್ತಕ್ಕಂಥ ಭಕ್ತ ಅವನು ದೊಡ್ಡ ಭಕ್ತ ಅಂತಕ್ಕಂಥ ಮಾತನ್ನ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಮಠದಲ್ಲಿ ಬಂದು ತನ್ನ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತ ಬಹಳ ದೊಡ್ಡವನು. ಮಠಕ್ಕೆ ಬಂದು ಕಸ ಗುಡಿಸ್ತಕ್ಕಂಥ ಭಕ್ತ ಬಹಳ ದೊಡ್ಡ ಭಕ್ತ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಜೀವನದಲ್ಲಿ ಗಳಿಸಿದ್ದನ್ನ ಸಮಾಜಮುಖಿಯಾಗಿ ಖರ್ಚು ಮಾಡ್ತಕ್ಕಂಥದ್ದೇ ವೀರಶೈವ ಲಿಂಗಾಯತ ಸಮಾಜದ ಮುಖ್ಯ ಉದ್ದೇಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಲಿಂಗಾಲೇಶ್ವರ ಪೂಜ್ಯ ಶ್ರೀಗಳಿಗೆ ಹೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಅಲ್ಲಮನ ಈ ಸಂಸ್ಥಾನ ಮಠ ಇದು ಬರೀ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಮಠ ಅಲ್ಲ, ಎಲ್ಲ ಸಮಾಜದ ಎಲ್ಲ ವರ್ಗಗಳ ಮಠ, ನಮ್ಮ ಚಿಂತನೆಯ ಮಠ ಅಂತಕ್ಕಂಥ ಮಾತನ್ನ ಹೇಳಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ಶ್ರೀಮಠವನ್ನ ಇನ್ನು ಎತ್ತರಕ್ಕೆ ಬೆಳೆಸುವುದರ ಮುಖಾಂತರ ನಾಡಿನ ಶ್ರೇಷ್ಠ ಮಠವಾಗಿ ಹೊರಹೊಮ್ಮಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.